ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಜಾಬ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ SSC CHSL ಹುದ್ದೆಯನ್ನು ನೋಟಿಫಿಕೇಷನ್ ಬಿಡುಗಡೆ ಆಗಿದ್ದು, ಆ ಹುದ್ದೆಯ ಬಗ್ಗೆ ಜಾಬ್ಗಳು ಎಷ್ಟಿವೆ, ಅದರ ವಿದ್ಯಾ ಅರ್ಹತೆಯನ್ನು, ಕ್ವಾಲಿಫಿಕೇಷನ್ ಏನು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಏನು, ಎಕ್ಸಾಮ್ ಸಿಲೆಬಸ್ ಏನು, ಎಷ್ಟು ಮಾರ್ಕ್ಸಿಗಿರುತ್ತೆ, ಅದರ ಬಗ್ಗೆ ಆ ಹುದ್ದೆಗೆ ಪಡೆಯುವ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮತ್ತು ಇನ್ನೂ ಯಾರು ನಮ್ಮ ಜಾಬ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮ ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಇದೇ ಥರ ಮುಂದೆ ಕನ್ಫರ್ಮ್ ಆಗುವಂಥ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ಈ ಚಾನಲ್ನಲ್ಲಿ ನೀಡುತ್ತಾ ಹೋಗುತ್ತೇವೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬನ್ನಿ ವಿಡಿಯೋ ನೋಡೋಣ. SSC CHSL ಜಾಬ್ ಡೀಟೇಲ್ಸ್ ಸ್ನೇಹಿತರೆ, ಜಾಬ್ ಡೀಟೇಲ್ಸ್, ಜಾಬ್ ಕ್ವಾಲಿಫಿಕೇಷನ್ ನೋಡೋಣ, ಅಪ್ಲಿಕೇಶನ್ ನೋಡೋಣ, ಅಪ್ಲಿಕೇಶನ್ ಮತ್ತು ಎಕ್ಸಾಮ್ ಪ್ಯಾಟರ್ನ್, ಎಕ್ಸಾಮ್ ಸಿಲೆಬಸ್ ಮತ್ತು ಸ್ಯಾಲ್ರಿ. ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಎಲ್ಲರೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಯಾಕೆಂದರೆ CHSL ಅನ್ನುವುದು ನಮ್ಮ ರಾಜ್ಯದಲ್ಲಿ SDA FDA ಯಾವ ಥರ ಇದೆಯೋ ಅದೇ ಥರ ಸೆಂಟ್ರಲ್ ಗೌರ್ಮೆಂಟಲ್ಲಿ CHSL ಒಂದು ಗೌರವಾನ್ವಿತ ಹುದ್ದೆ. ದಯವಿಟ್ಟು ಎಲ್ಲರೂ ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸುತ್ತಿದ್ದರೆ ಅವರಿಗೆ ಹೇಳಿ ಮಾಡಿಸಿದಂಥ ಜಾಬ್ ಇದು. ಜಾಬ್ ವೇಕೆನ್ಸಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂದರೆ 3712 ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 3712 ಹುದ್ದೆಗಳು ಅಂದರೆ ಇದು ಜಾಸ್ತಿನೇ ಆಯಿತು. ಅದಕ್ಕೆ ಎಲ್ಲರೂ ದಯವಿಟ್ಟು ಗಮನವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಅಪ್ಲಿಕೇಶನನ್ನು ಹಾಕಿ ಈ ಹುದ್ದೆಯನ್ನು ಪಡೆಯುವಲ್ಲಿ ಯಶಸ್ವಿಯನ್ನು ಕಾಣುತ್ತೀರಿ ನೀವು. ಜಾಬ್ ವೇಕೆನ್ಸಿ ಎಷ್ಟಿದೆ ಅಂದರೆ 3712. ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುವುದು 8/4/2024 ಸ್ಟಾರ್ಟ್ ಆಗುತ್ತೆ. ಅಂದರೆ ನಿನ್ನೆನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ ಸ್ನೇಹಿತರೆ 7/5/2024. ಇದು ಎಂಡಿಂಗ್ ಇದೆ ಸ್ನೇಹಿತರೆ. CHSL ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ ಸ್ನೇಹಿತರೆ. ಅಪ್ಲಿಕೇಶನನ್ನು ಯಾವ ವೆಬ್ಸೈಟ್ ಮೂಲಕ ಹಾಕಬೇಕಂದ್ರೆ ಸ್ನೇಹಿತರೆ, ಆ ವೆಬ್ಸೈಟನ್ನು ನೋಡಿ. ನೀವು ಹಲವಾರು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಫೋನಲ್ಲಿ ಹಾಕೋದ್ರಿಂದ ಆ ವೆಬ್ಸೈಟ್ ಭಾಳ ಮುಖ್ಯ ಆಗಿರ್ತದೆ. ಆ ವೆಬ್ಸೈಟ್ ಯಾವುದಂದ್ರೆ ಸ್ನೇಹಿತರೆ https://ssc.government.in ಈ ವೆಬ್ಸೈಟ್ ಸ್ನೇಹಿತರೆ. ಎಲ್ಲರೂ ಈ ವೆಬ್ಸೈಟ್ ಮೂಲಕ ನಿಮ್ಮ CHSL ಜಾಬ್ ಅನ್ನು ಅಪ್ಲಿಕೇಶನನ್ನು ಈ ವೆಬ್ಸೈಟ್ ಮೂಲಕ ಎಲ್ಲರೂ ಹಾಕಿ. ಮತ್ತು ಈ ಹುದ್ದೆಯಲ್ಲಿ ಬಹುಮುಖ್ಯ ಅಂಶ ಏನಂದರೆ ಸ್ನೇಹಿತರೆ, ಈ ಹುದ್ದೆ ಬಂದುಬಿಟ್ಟು ಕನ್ನಡದಲ್ಲಿ ಇರುತ್ತದೆ ಸ್ನೇಹಿತರೆ. ಇತ್ತೀಚೆಗೆ SSCಯಲ್ಲಿ ಹಲವಾರು ಹುದ್ದೆಗಳು ಕಾಲ್ಫಾರ್ಮ್ ಆಗುತ್ತಿವೆ. ಅದರಲ್ಲಿ SSCಯಲ್ಲಿ ನಮ್ಮ ಭಾಷೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ನಮ್ಮ ಭಾಷೆಯಲ್ಲಿ ಎಕ್ಸಾಮ್ ನಡೆಯುವುದರಿಂದ ನಿಮಗೆ ಜಾಬ್ ಪಡೆಯಲು ಬಹುಮುಖ್ಯವಾಗಿ ನಿಮಗೆ ಇನ್ನೂ ಹೆಚ್ಚಿನ ಒತ್ತು ಕೊಡುತ್ತದೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ನೋಡಿ. ಕನ್ನಡದಲ್ಲಿ ಇರುತ್ತದೆ, ಇದು ಬಹುಮುಖ್ಯ ಸ್ನೇಹಿತರೆ. ಕನ್ನಡದಲ್ಲಿ ಎಕ್ಸಾಮ್ ಇರುತ್ತದೆ, ಡೋಂಟ್ ಮಿಸ್ ಇಟ್. ಕನ್ನಡದಲ್ಲಿ ಎಕ್ಸಾಮ್ ಇರುತ್ತದೆ ಸ್ನೇಹಿತರೆ. ಈಗ ನಾವು ನೆಕ್ಸ್ಟ್ ನೋಡೋದಾದರೆ ಇದಾಯಿತು. ಕ್ವಾಲಿಫಿಕೇಷನ್ ಜಾಬ್ ಎಷ್ಟಂದರೆ 3712 ಜಾಬ್ ವೇಕೆನ್ಸಿ ಖಾಲಿದೆ. ಕ್ವಾಲಿಫಿಕೇಷನ್ ಸ್ನೇಹಿತರೆ, ಜಸ್ಟ್ PUC ಪಾಸ್ ಆಗಿದ್ರೆ ಸಾಕು. 12th ಏನು ಕರಿತೀರೋ ಜಸ್ಟ್ PUC ಪಾಸ್ ಆಗಿದ್ರೆ ಸಾಕು. ಮತ್ತು ಏಜ್ ಲಿಮಿಟ್ ಇದು ಮುಖ್ಯ ಆಗುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಹಾಕುವಾಗ ಏಜ್ ಲಿಮಿಟ್ 18+ to 27 ಸ್ನೇಹಿತರೆ. ಇದು ಜನರಲ್ ಕ್ಯಾಟಗರಿಗೆ ಅವರಿಗೆ ಸ್ನೇಹಿತರೆ. 18+ ಮತ್ತು 27 ಜನರಲ್ ಕ್ಯಾಟಗರಿ. ಮತ್ತು ಇಲ್ಲಿ ನಾವು ಈ ಹುದ್ದೆ ಬಗ್ಗೆ ನೋಡೋದಾದರೆ SC ST-ಗಳಿಗೆ 5 ವರ್ಷ 5 years 5 ವರ್ಷ ಎಕ್ಸ್ಟೆಂಟೇಷನ್ ಇರುತ್ತದೆ.
5 ವರ್ಷ ಜಾಸ್ತಿ ಅವಧಿಯನ್ನು ಕೊಟ್ಟಿರುತ್ತಾರೆ. ಮತ್ತು ಒ ಬಿ ಸಿ ಅವರಿಗೆ ನೋಡೋದಾದರೆ 3 ವರ್ಷವನ್ನು ನೀಡಲಾಗಿರುತ್ತದೆ. 3 ವರ್ಷ ನೀಡಲಾಗಿರುತ್ತದೆ. ಮತ್ತು ಕ್ವಾಲಿಫಿಕೇಶನ್ ಆಯಿತು, ಏಜ್ ಲಿಮಿಟ್ ಆಯಿತು. ಮತ್ತು ನೆಕ್ಸ್ಟ್ ಬರುವುದಾದರೆ ಫೀಸ್, ಡಿ ಡಿ ಕಟ್ತೀವಲ್ಲ, ಆನ್ಲೈನ್ ಫೀಸ್ ಎಷ್ಟಿದೆ ಅಂತಂದರೆ ಜನರಲ್ ಕ್ಯಾಟಗರಿ ಅವರಿಗೆ ಕೇವಲ 100 ರೂಪಾಯಿ ಇರುತ್ತದೆ. SC ಮತ್ತು ST ಮತ್ತು ವುಮೆನ್ಸ್ ಅಂದರೆ ಮಹಿಳೆಯರು, ಇವರಿಗೆ ಯಾವುದೇ ಥರ ಅಂತ ಫೀಸ್ ಇರುವುದಿಲ್ಲ ಸ್ನೇಹಿತರೆ. ನೋ ಫೀಸ್. SC ST ಮತ್ತು ಮಹಿಳೆಯರಿಗೆ ಯಾವುದೇ ಥರ ಅಂತ ಫೀಸ್ ಇರುವುದಿಲ್ಲ. ದಯವಿಟ್ಟು ಯಾರು SSC ಬಗ್ಗೆ ಅಧ್ಯಯನ ಮಾಡುತ್ತಿದ್ದಾರೆ ಎಲ್ಲರೂ ಆ ಅವಧಿಗೆ ಜಾಬ್ ಅಪ್ಲಿಕೇಶನನ್ನು ಹಾಕಿ. ಮತ್ತು ನಾವು ಇದೇ ನೋಡೋದಾದರೆ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ನಡೆಯುತ್ತೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಹುಬ್ಳಿ ಆಗಿರ್ಬೋದು, ಶಿವಮೊಗ್ಗ, ಬೆಳಗಾವಿ, ಮಂಗಳೂರು, ಮೈಸೂರು, ಬೆಂಗಳೂರು, ಇದೇ ಥರ ಎಕ್ಸಾಮ್ ಸೆಂಟರ್ಗಳನ್ನು ಕೊಟ್ಕೊಳ್ತಾ ಹೋಗುತ್ತಾರೆ. ಎಕ್ಸಾಮ್ ಕನ್ನಡದಲ್ಲಿ ಕೂಡ ಇರುತ್ತದೆ. ದಯವಿಟ್ಟು ಎಲ್ಲರೂ ಈ ಎಕ್ಸಾಮನ್ನು ಅಟೆಂಡ್ ಮಾಡಿ. ಮತ್ತು ಇನ್ನು ನೋಡೋದಾದರೆ ಎಕ್ಸಾಮ್ ಪ್ಯಾಟರ್ನ್ ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಎಕ್ಸಾಮ್ ಪ್ಯಾಟರ್ನ್ ಸ್ನೇಹಿತರೆ, ಈ ಹುದ್ದೆಗೆ ಎರಡು ಪೇಪರ್ ಇರ್ತವೆ. ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್. ಬನ್ನಿ ನೋಡೋಣ ಫಸ್ಟ್ ಪೇಪರಲ್ಲಿ ಏನಿರ್ತದೆ. ಎಕ್ಸಾಮ್ ಪ್ಯಾಟರ್ನ್ ಫಸ್ಟ್ ಪೇಪರ್ ಇದು ಯಾವುದಂದ್ರೆ ಸ್ನೇಹಿತರೆ, ಫಸ್ಟ್ ಪೇಪರ್ ಒಂದನೇದು ಇಂಗ್ಲೀಷ್ 25 ಕ್ವಶನ್. ಫಸ್ಟ್ ಸಬ್ಜೆಕ್ಟ್ ಯಾವಂತ ನೋಡ್ಬಿಡೋಣ. ಇಂಗ್ಲೀಷು, ಮೆಂಟಲ್ ಎಬಿಲಿಟಿ, ನಾವೇನು ಇಂಟೆಲಿಜೆನ್ಸ್ ಅಂತ ಕರಿತೀವಲ್ಲ, ಮೆಂಟಲ್ ಎಬಿಲಿಟಿ ಅಥವಾ ರೀಸನಿಂಗ್ ಅಂತ ಏನು ಕರಿತೀವಲ್ಲ. ನೆಕ್ಸ್ಟ್ ಮೂರನೇದ್ದು ಮ್ಯಾಥ್ಸ್, ನಾಲ್ಕನೇದ್ದು GK. ಇವು 4 ಸಬ್ಜೆಕ್ಟ್ ಮೇಲೆ ಫಸ್ಟ್ ಪೇಪರ್ ಇರುತ್ತದೆ. ಎಷ್ಟು ಮಾರ್ಕ್ಸಿಗೆ ಎಷ್ಟು ಕ್ವಶನ್ ಇರುತ್ತೆ ನೋಡಿದ್ರೆ, ಇಂಗ್ಲೀಷ್ 25 ಕ್ವಶನ್ ಬರ್ತವೆ. ಮೆಂಟಲ್ ಎಬಿಲಿಟಿಯಲ್ಲಿ ಅಥವಾ ಈ ಜನರಲ್ ಇಂಟೆಲಿಜೆನ್ಸಲ್ಲಿ 25 ಕ್ವಶನ್ ಬರ್ತವೆ. ಮ್ಯಾಥ್ಸ್ನಲ್ಲಿ 25 ಕ್ವಶನ್ ಬರ್ತವೆ. GKಯಲ್ಲಿ 25 ಕ್ವಶನ್ ಬರ್ತವೆ. ಟೋಟಲ್ ಆಗಿ 100 ಕ್ವಶನ್ಸ್. ಅದು ಟೋಟಲ್ ಆಗಿ 100 ಕ್ವಶನ್ಸ್ ಸ್ನೇಹಿತರೆ. 100 ಕ್ವಶನ್ಸಲ್ಲಿ ಎಷ್ಟು ಮಾರ್ಕ್ಸಿಗೆ ಬಂದರೆ 200 ಮಾರ್ಕ್ಸಿಗೆ ಅಂದರೆ ಸ್ನೇಹಿತರೆ, ಒಂದು ಕ್ವಶನ್ ಕರೆಕ್ಟ್ ಆದರೆ 2 ಅಂಕ ಸಿಗುತ್ತದೆ. ಅಂದರೆ ಒಂದು ಕ್ವಶನ್ 2 ಮಾರ್ಕ್ಸ್. ಇದು ಸ್ನೇಹಿತರೆ, ಇದು ಪೇಪರ್ 1 ಇದೆಯಲ್ಲ, ಇದು ಟೈಮ್ ಅವರ್ ಎಷ್ಟು ಗಂಟೆ ಇರ್ತದೆ ಪೇಪರ್ 1ಗೆ ಅಂದರೆ 1 ಅವರ್ ಇರುತ್ತೆ ಸ್ನೇಹಿತರೆ. ಈ ಪೇಪರ್ಗೆ 1 ಅವರ್ ಇರುತ್ತದೆ. ಮತ್ತು ನಾವು ಇದೇ ಥರ ನೋಡೋದಾದರೆ ಪೇಪರ್ 1ಗೆ 1 ಅವರ್ ಇರ್ತದೆ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇದು ಈ ಪೇಪರ್ 1 ಇದು ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತದೆ ಸ್ನೇಹಿತರೆ ಮಾತ್ರ. ಇದು ಪೇಪರ್ 1 ಇದೆಯಲ್ವಾ, ಪೇಪರ್ 2 2 ಪೇಪರ್ ಇದೆ CHSLಗೆ. 2ನೇ ಪೇಪರಿಗೆ ಹೋಗುವುದಕ್ಕೆ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತದೆ. ಇದು ಯಾವುದೇ ಥರ ನಿಮ್ಮ ಜಾಬ್ಗೆ ಮೆರಿಟನ್ನು ನಿರ್ಧರಿಸಲ್ಲ ಈ ಪೇಪರ್. ಅದಕ್ಕೆ ಸ್ನೇಹಿತರೆ ಇದು ಓನ್ಲಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಓನ್ಲಿ ದಿಸ್ ಪೇಪರ್ ಈಸ್ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತದೆ. ಮತ್ತು ಮತ್ತು ಈ ಪೇಪರಲ್ಲಿ ನೆಗೆಟಿವ್ ಅಂಕ ಕೂಡ ಇರುತ್ತದೆ ಸ್ನೇಹಿತರೆ. ನೋಟ್ ಇಟ್. ನೆಗೆಟಿವ್ ಅಂಕ ಇರುತ್ತದೆ. 0.50 ನೆಗೆಟಿವ್ ಅಂಕ ಇರುತ್ತದೆ ಸ್ನೇಹಿತರೆ. ಮತ್ತು ನಾವಿನ್ನು ಪೇಪರ್ 1 ನೋಡಿದ್ವಿ. ನೆಕ್ಸ್ಟ್ ಪೇಪರ್ 2 ನೋಡೋಣ. ಟೋಟಲ್ ಆಗಿ 100 ಕ್ವಶನ್ 200 ಮಾರ್ಕ್ಸ್ ಸ್ನೇಹಿತರೆ. ಟೋಟಲ್ ಆಗಿ 100 ಕ್ವಶನ್ 200 ಮಾರ್ಕ್ಸ್. ಇಂಗ್ಲೀಷ್ 25 ಕ್ವಶನ್ಸ್, ಮೆಂಟಲ್ ಎಬಿಲಿಟಿ ಅಥವಾ ಜನರಲ್ ಇಂಟೆಲಿಜೆನ್ಸ್ 25 ಕ್ವಶನ್ಸ್, ಆಪ್ಟಿಟ್ಯೂಡ್ಸ್ 25 ಕ್ವಶನ್ಸ್, GK 25 ಕ್ವಶನ್ಸ್ ಸ್ನೇಹಿತರೆ. ಟೋಟಲ್ 100 ಕ್ವಶನ್ಸ್ 200 ಮಾರ್ಕ್ಸು. ಇದು ಓನ್ಲಿ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತದೆ. ಮತ್ತು ನಾವು ಇದಕ್ಕೆ ನೆಗೆಟಿವ್ ಕೂಡ ಇರುತ್ತದೆ. ಇದು ಪೇಪರ್ 1 ಸ್ನೇಹಿತರೆ. ಪೇಪರ್ 2 ನೋಡೋಣ ಸ್ನೇಹಿತರೆ. ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಈ ನಮ್ಮ ಜಾಬ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದೆ ಬರುವಂಥ ಹಲವಾರು ಹುದ್ದೆಗಳ ಬಗ್ಗೆ ನಾವು ಜಾಬ್ ವೇಕೆನ್ಸಿನ ಕಾಲ್ಫರ್ ಆಗಿರ್ತಾರಲ್ವ, ಅದ್ರ ಬಗ್ಗೆ ನಾವು ವಿಡಿಯೋವನ್ನು ಮಾಡ್ತಾ ಯಾವ್ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಯಾವ್ಯಾವ ಥರ ಹಾಕಬೇಕು ಅಂತಂದು ನಾವು ನಿಮಗೆ ವಿಡಿಯೋದ ಮೂಲಕ ತಿಳಿಸ್ಕೊಡುತ್ತೇವೆ. ನೆಕ್ಸ್ಟ್ ಪೇಪರ್ 2 ಇದು ಇಂಪಾರ್ಟೆಂಟ್ ಪೇಪರ್ ಆಗಿರುತ್ತದೆ ಸ್ನೇಹಿತರೆ.
ಇದು ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ ನಿಮ್ಮ ನಿಮ್ಮ ಹುದ್ದೆ ನಿರ್ಧಾರ ಆಗೋದು ಈ ಪೇಪರ್ನಲ್ಲೇ. ಒಂದನೇ ಪೇಪರ್ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತದೆ. ಇದು ಇದು ಈ ಪೇಪರ್ ನಿಮ್ಮ ಹುದ್ದೆಯನ್ನು ನಿರ್ಧಾರ ಮಾಡುತ್ತದೆ. ಈ ಪೇಪರ್ನಲ್ಲಿ ಬರುವ ಸಬ್ಜೆಕ್ಟ್ಗಳು ನೋಡೋಣ. ಒಂದನೇದು ಇಂಗ್ಲೀಷ್ ಸ್ನೇಹಿತರೆ. ಎರಡನೇದು ಮ್ಯಾಥಮೆಟಿಕ್ಸ್. और ಮೆಂಟಲ್ ಎಬಿಲಿಟಿ ಅಂತ ಕೂಡ ಕರಿತೇವೆ. ಮೆಂಟಲ್ ಎಬಿಲಿಟಿ. ಇದು ಫಸ್ಟು ಇಲ್ಲಿ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಕಂಡು ಬರುತ್ತೆ ಸ್ನೇಹಿತರೆ. ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಅಂದರೆ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಕಂಡು ಬರುತ್ತೆ ಸ್ನೇಹಿತರೆ. ಇದು ಆಪ್ಟಿಟ್ಯೂಡ್ 30 ಕ್ವಶನ್ಸ್ ಇರ್ತವೆ, ರೀಸನಿಂಗ್ 30 ಕ್ವಶನ್ಸ್ ಇರ್ತವೆ. ಟೋಟಲ್ ಆಗಿ 60 ಕ್ವಶನ್ಸ್ ಸ್ನೇಹಿತರೆ. ಬಟ್ 180 ಮಾರ್ಕ್ಸ್ಗೆ ಈ ಎಕ್ಸಾಮ್ ಇರ್ತದೆ. 180 ಮಾರ್ಕ್ಸ್ಗೆ ಈ ಎರಡು ಸಬ್ಜೆಕ್ಟ್ ಯಾವುದಾಗಲಿ ಆಪ್ಟಿಟ್ಯೂಡ್ ಆಗಲಿ ರೀಸನಿಂಗ್ ಆಯಿತು 180 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ 60 ಕ್ವಶನ್ಗೆ 180 ಮಾರ್ಕ್ಸ್ ಅಂದರೆ ಇಲ್ಲೇ ನೋಡಿ, ಒಂದು ಕ್ವಶನಿಗೆ 3 ಮಾರ್ಕ್ಸ್ ಕನ್ಸಿಡರ್ ಆಗುತ್ತದೆ. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಕನ್ಸಿಡರ್ ಆಗುತ್ತದೆ. ನೆಕ್ಸ್ಟ್ ನಾವು ಈ ಪೇಪರ್ 2 ಅಲ್ಲಿ 2 ಸಬ್ಜೆಕ್ಟ್ ಆಯಿತು. ಮತ್ತು ಇನ್ನೂ ಎಷ್ಟು ಸಬ್ಜೆಕ್ಟ್ ನೋಡೋಣ. ನೆಕ್ಸ್ಟ್ ಇಂಗ್ಲೀಷ್ ಮತ್ತು GK. ಇಂಗ್ಲೀಷ್ ಸ್ನೇಹಿತರೆ, ಇಂಗ್ಲೀಷಲ್ಲಿ 40 ಕ್ವಶನ್ ಕಂಡು ಬರ್ತವೆ ಸ್ನೇಹಿತರೆ. ಇಂಗ್ಲೀಷಲ್ಲಿ 40 ಕ್ವಶನ್ ಕೇಳ್ತಾರೆ. ಮತ್ತು GKಯಲ್ಲಿ 20 ಕ್ವಶನ್ ಕೇಳ್ತಾರೆ. ಇದು ಕೂಡ ಸ್ನೇಹಿತರೆ ಇಲ್ಲಿ ಎಷ್ಟಾಯಿತು, ಇಂಗ್ಲೀಷ್ GK ಸೇರಿ 60 ಕ್ವಶನ್ಸ್ ಆಯಿತು. 60 ಕ್ವಶನ್ಸ್ ಇದು ಕೂಡ 180 ಮಾರ್ಕ್ಸ್ಗೆ. ಅಂದರೆ ಇದು ಕೂಡ ಒಂದು ಕ್ವಶನ್ಗೆ 3 ಮಾರ್ಕ್ಸ್, ಒಂದು ಕ್ವಶನ್ಗೆ 3 ಅಂಕವನ್ನು ತಂದು ಕೊಡ್ತದೆ ಸ್ನೇಹಿತರೆ. ಇದು 180 ಮಾರ್ಕ್ಸ್, ಇದು 180 ಮಾರ್ಕ್ಸ್ ಸ್ನೇಹಿತರೆ. ಇನ್ನೊಂದು 5 ಸಬ್ಜೆಕ್ಟ್ ಬರ್ತದೆ ಇಲ್ಲಿ. ಕಂಪ್ಯೂಟರ್ ಅದರ ಸ್ನೇಹಿತರೆ. ಕಂಪ್ಯೂಟರ್ 15 ಮಾರ್ಕ್ಸಿಗೆ ಇರ್ತದೆ ಸ್ನೇಹಿತರೆ. ಕಂಪ್ಯೂಟರ್ 15 ಮಾರ್ಕ್ಸಿಗೆ ಇರ್ತದೆ. 15 ಕ್ವಶನ್ಸ್ ಇರ್ತವೆ. 45 ಮಾರ್ಕ್ಸಿಗೆ ಇರ್ತದೆ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ ಸ್ನೇಹಿತರೆ. ಇದು ಕ್ವಾಲಿಫೈಯಿಂಗ್ ಪೇಪರ್ ಆಗಿರ್ತದೆ ಸ್ನೇಹಿತರೆ. ಇದು ಕ್ವಾಲಿಫೈಯಿಂಗ್ ಪೇಪರ್. ನೀವು ಎಕ್ಸಾಮ್ ನಿಮ್ಮ ಜಾಬ್ ಕನ್ಸಿಡರ್ ಆಗೋದು ಎಷ್ಟು ಮಾರ್ಕ್ಸಿಗೆಪ್ಪ ಅಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ, ಇಂಗ್ಲೀಷ್, GK ಇವು 4 ಸಬ್ಜೆಕ್ಟಿಗೆ ಇದು 180 ಮಾರ್ಕ್ಸ್, ಇದು 180 ಮಾರ್ಕ್ಸ್. ಟೋಟಲ್ 360 ಮಾರ್ಕ್ಸ್ಗೆ ನಿಮ್ಮ ಕಟ್ ಆಫ್ ನಿಲ್ಲುತ್ತದೆ. 360 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀತೀರಿ. ಆ ಎಕ್ಸಾಮ್ಗೆ ಎಷ್ಟೆಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂದ್ರೆ ಅದ್ರ ಮೇಲೆ ನಿಮ್ಮ ಜಾಬ್ ನಿರ್ಧಾರ ಆಗುತ್ತದೆ. ಮತ್ತು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಸ್ನೇಹಿತರೆ ಅಂದರೆ ಕಂಪ್ಯೂಟರ್ ಟೈಪಿಂಗ್ ಇರುತ್ತದೆ ಸ್ನೇಹಿತರೆ. ಇದು ಬಹಳ ಮುಖ್ಯ. ನಿಮ್ಮ ಜಾಬು ಈಗ ಎಕ್ಸಾಮ್ ಬರೋದಾದ್ಮೇಲೆ ಕಂಪ್ಯೂಟರ್ ಟೆಸ್ಟ್ ಕರೀತಾರೆ ಸ್ನೇಹಿತರೆ. ಕಂಪ್ಯೂಟರ್ ಟೆಸ್ಟಿಂಗ್ ಅಥವಾ ಕಂಪ್ಯೂಟರ್ ಟೈಪಿಂಗ್ ಅಂತ ಕೂಡ ಕಂಪ್ಯೂಟರ್ ಟೈಪಿಂಗ್ ಇರುತ್ತದೆ ಸ್ನೇಹಿತರೆ. ಇದಿಷ್ಟು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಆಯ್ತು ಸ್ನೇಹಿತರೆ. ಈ ಎಕ್ಸಾಮ್ ಕನ್ನಡದಲ್ಲಿ ಇರ್ತದೆ ಸ್ನೇಹಿತರೆ. 3712 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಯಾರು ಮಿಸ್ ಮಾಡ್ಕೊಳ್ಬೇಡಿ. 3712 ಹುದ್ದೆಗಳು ಕನ್ನಡದಲ್ಲಿ ಇರುತ್ತದೆ ಸ್ನೇಹಿತರೆ. ಇದು SSC ಆಗಿದ್ದರಿಂದ ಇದಕ್ಕೆ ಈ ಎಕ್ಸಾಮ್ ಈಗ ನಾವು ಜಾಬ್ ಆಯಿತು, ಅಪ್ಲಿಕೇಶನ್ ನೋಡಿದ್ವಿ. ಅಪ್ಲಿಕೇಶನ್ ಸ್ಟಾರ್ಟಿಂಗು, ಎಂಡಿಂಗು, ಜಾಬ್ ಡೀಟೇಲ್ಸ್ ಈ ಥರ ನೋಡಿದ್ವಿ. ಈಗ ಅದಾದಮೇಲೆ ಕ್ವಾಲಿಫಿಕೇಷನ್ ನೋಡಿದ್ವಿ, ಏಜ್ ಲಿಮಿಟ್ ನೋಡಿದ್ವಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ನೋಡಿದ್ವಿ, ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ವಿ, ಪೇಪರ್ 1 ಆಗಿರುತ್ತೆ, ಪೇಪರ್ 2 ಆಗಿರುತ್ತೆ ಅಂತೇಳಿ. ಮತ್ತು ಈಗ ನೆಕ್ಸ್ಟ್ ನೋಡೋದಾದರೆ ಸ್ಯಾಲ್ರಿ. ನೆಕ್ಸ್ಟ್ ಬರೋದಾದರೆ ಸ್ಯಾಲ್ರಿ ಎಷ್ಟಪ್ಪ ಅಂದರೆ ಕ್ಲರ್ಕ್ ಅಂತ ಬರುತ್ತೆ ಸ್ನೇಹಿತರೆ. LCD ಅಂತೇಳಿ. ಕ್ಲರ್ಕ್ ಹುದ್ದೆಗೆ 19,900 ಅಂತ ಹಿಡ್ಕೊಂಡು 62.300 62,000 ತನಕ ಹೋಗುತ್ತೆ ಸ್ನೇಹಿತರೆ. ಇದು ಸೆಕೆಂಡ್ ಲೆವೆಲ್ ಜಾಬ್ ಸ್ನೇಹಿತರೆ. ಸೆಕೆಂಡ್ ಲೆವೆಲ್ ಜಾಬ್, ಸೆಕೆಂಡ್ ಡಿವಿಷನ್. ಇನ್ನೊಂದು ಬರ್ತದೆ ಸ್ನೇಹಿತರೆ ಕಂಪ್ಯೂಟರ್ ಆಪರೇಟಿಂಗ್ ಅಥವಾ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ. ಇದು ಸ್ನೇಹಿತರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು 25,500 ಅಂತ ಹಿಡ್ಕೊಂಡು 81,000 ಪ್ಲಸ್ ಇಲ್ಲಿ ತನಕ ಕೂಡ ನಿಮಗೆ ಏರುವ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ. ಒಳ್ಳೆ ಸ್ಯಾಲ್ರಿ, ಒಳ್ಳೆ ಹುದ್ದೆ ನಿಮಗೆ. ಮತ್ತು ಇನ್ನೂ ನೋಡಬೇಕಾದ್ರೆ ಕನ್ನಡದಲ್ಲಿ ಕೂಡ ಇರುತ್ತೆ ಸ್ನೇಹಿತರೆ. ಇದು ಭಾಳ ಮುಖ್ಯ. ಎಷ್ಟೋ ವಿದ್ಯಾರ್ಥಿಗಳಿಗೆ ಜಾಬ್ ಹೊಂದಲು ಅರ್ಹತೆ ಇರುತ್ತದೆ, ಬಟ್ ಇಂಗ್ಲೀಷ್ ಗೊತ್ತಿರಲ್ಲ ಅಲ್ವಾ, ಅದಕ್ಕೋಸ್ಕರ ಅವ್ರು ಹಿಂದೆ ಉಳಿದಿರ್ತಾರೆ. ಆ ವ್ಯಕ್ತಿಗಳು ಆ ವಿದ್ಯಾರ್ಥಿಗಳು
ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಸ್ನೇಹಿತರೆ. ಯಾಕಂದರೆ ಕನ್ನಡದಲ್ಲಿರುತ್ತದೆ, ಜಾಬ್ ತುಂಬ ಇವೆ, ಮತ್ತು ಸ್ಯಾಲ್ರಿ ಕೂಡ ಚೆನ್ನಾಗಿದೆ, ಒಳ್ಳೆ ಸ್ಯಾಲ್ರಿ. ಈಗ ಈ ಸಿಂಪಲ್ ಆಗಿ CHSL ಏನಂದರೆ ನಮ್ಮ ರಾಜ್ಯದಲ್ಲಿ SD FD ಏನಂತ ನಾವು ಕರಿತೀವಲ್ಲ, ಅದೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ ಥರ ಜಾಬು. ಇದಿಷ್ಟು SSC CHSL ಜಾಬ್ಗೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರೆ. ಎಲ್ಲರೂ ಈ ವಿಡಿಯೋನ ಕೊನೆತನ ನೋಡಿ. ಮತ್ತು ಇನ್ನೂ ಹಲವಾರು ಹುದ್ದೆಗಳು ಈಗ ಕಾಲ್ಫಾರ್ಮ್ ಆಗಲಿವೆ, ಈಗೂ ಆಗಿವೆ, ಮುಂದೆ ಆಗುತ್ತವೆ. ನಾವು ಎಲ್ಲ ವಿಡಿಯೋದರ ಬಗ್ಗೆ, ಎಲ್ಲ ಜಾಬ್ ವೇಕೆನ್ಸಿ ಬಗ್ಗೆ ಡೈಲಿ ಅಪ್ಡೇಟ್ಸ್ ನೀಡುತ್ತಾ ಹೋಗುತ್ತೇವೆ. ದಯವಿಟ್ಟು ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ದಯವಿಟ್ಟು ಯಾರು ಈ ಚಾನಲ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.